ಹಲೋ ಫುಡೀಸ್, ಹೇಗಿದ್ದೀರಾ? ನಾನು ಮೊನ್ನೆ ತಾನೇ ಅಣಬೆ ಸಾರು ಮಾಡಿ ತೋರಿಸಿದ್ದೆ. ಹೊಲದಲ್ಲಿ ಸಿಕ್ಕಿರೋ ಅಣಬೆ ತಗೊಂಬಂದು. ಸೊ ಅದರಲ್ಲೇ ನಾನು ಸ್ವಲ್ಪ ಉಳಿಸ್ಕೊಂಡಿದ್ದೆ ಫ್ರೈ ಮಾಡೋಕ್ಕೋಸ್ಕರ. ಅದನ್ನು ಕೂಡ ನಿಮಗೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಸೇಮ್ ಚಿಕನ್ ತಿಂದಂಗೆ ಅನಿಸುತ್ತಿದೆ, ಯಾಕಂದರೆ ನಾವು ಹಾಕೋದೆಲ್ಲ ಚಿಕನ್ ರೆಸಿಪಿನೇ. ಸೊ ಅದಕ್ಕೋಸ್ಕರ ನೋಡ್ಕೊಳ್ಳಿ. ಇದಕ್ಕೂ ಕೂಡ ಒಂದು 1/4 kg ಉಳಿಸ್ಕೊಂಡಿದ್ದೆ ನಾನು ಮಶ್ರೂಮ್ನ. ನಾನು ಯಾವುದೇ ರೀತಿಯಾಗಿ ಮಶ್ರೂಮ್ನ ಕಟ್ ಮಾಡ್ಕೊಂಡಿಲ್ಲ. ನಾನು ಇಡೇದನ್ನೇ ಸಣ್ಣ ಇದ್ವಲ್ಲ, ಹಂಗಾಗಿ ನಾನು ಇಡೇ ಮಶ್ರೂಮ್ನೇ ಹಾಕ್ತಾಯಿದ್ದೀನಿ. ಇನ್ನೂ ಒಂದು ಲೆಕ್ಕದಲ್ಲಿ ತಿನ್ನೋಕೆ ಚೆನ್ನಾಗಿ ಸಿಗುತ್ತೆ ಅದು ಹಿಡ್ಕೊಂಡು ತಿನ್ನೋಕ್ಕೆ. ಅದಕ್ಕೋಸ್ಕರ ನಾನು ಕಟ್ಟೆ ಮಾಡ್ಕೊಂಡಿಲ್ಲ ಅದನ್ನು. ಈಗ ಬಾಣಲಿಗೆ ಒಂದು 2 ರಿಂದ 3 ಸ್ಪೂನ್ನಷ್ಟು ಎಣ್ಣೆನೇ ಹಾಕ್ಕೊಂಡು ಅದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿರೋದು ಫುಲ್ ಸಣ್ಣಕ್ಕೆ, ಚಾಪ್ಡ್ ಆನಿಯನ್ಸ್ ಅಂತೀವಲ್ಲ ಆ ರೀತಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಅದನ್ನ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಅದಕ್ಕೆ ಒಂದು 3 ಹಸಿಮೆಣಸಿನ್ಕಾಯಿನ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ನಾನು ಇದಕ್ಕೆ 1 ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಕುಟ್ಟಿ ಮಾಡ್ಕೊಂಡಿರೋದು, ಅಂಗಡಿದು ಅಲ್ಲ ಅಥವಾ ಮಿಕ್ಸಿನಲ್ಲೂ ಮಾಡಿರೋದಲ್ಲ. ಯಾಕೆ ಕುಟ್ಟಿ ಮಾಡ್ಕೊಂಡಿರೋದು ಅಂತಂದರೆ ಒಂದು ಟೇಸ್ಟ್ ಇರೋದು, ಫುಲ್ಲು ಫ್ಲೇವರ್ ಏನಿರುತ್ತಲ್ಲ ಅದು ಒಳ್ಳೆ ಚೆನ್ನಾಗಿ ಸಿಗುತ್ತೆ. ಹೀಗೆ ಅದೊಂಥರ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ಕುಟ್ಟಿ ಮಾಡ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ. ಇವಾಗ ಈಗ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಅದಕ್ಕೆ 1 ಟೊಮೆಟೊ ಹಣ್ಣನ್ನು ಹೆಚ್ಚಿ ಹಾಕ್ಕೊತಾ ಇದ್ದೀನಿ. ಈಗ ಟೊಮೆಟೊ ಹಣ್ಣು ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಒಂಚೂರು ಒಗ್ಗರಣೆ ಆಗಬೇಕು ಎಲ್ಲನೂ, ಅಲ್ಲಿವರೆಗೂ ಎಲ್ಲ ಫ್ರೈ ಮಾಡ್ಕೊಳ್ಳಿ. ಇವಾಗ ಫ್ರೈ ಎಲ್ಲ ಆದಮೇಲೆ ಅದಕ್ಕೆ ಇವಾಗ ಮಶ್ರೂಮ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ಮಶ್ರೂಮ್ನ ಆ್ಯಡ್ ಮಾಡಿಕೊಂಡು ಅದನ್ನು ಇವಾಗ ಚೆನ್ನಾಗಿ ಒಂದು ಸ್ವಲ್ಪ 50% ಬೇಯಬೇಕು. ಆ ರೇಂಜಿಗೆ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಪಟ್ಟು ಮಶ್ರೂಮ್ನ ಕೂಡ. ಈಗ ಅಣಬೆ ಒಂದು 70% ಇದರಲ್ಲೇ ಬೆಂದ್ಕೋಬೇಕದು. ಈಗ ಬೆಂದ್ರೇ ಆಮೇಲೆ ಚೆನ್ನಾಗಿರುತ್ತೆ. ಈಗ ಅದನ್ನು ಒಂಚೂರು ಸ್ಟೀಮ್ ಬಾಯ್ಲ್ ಥರ ಒಂದೇನಾರು ಮುಚ್ಚಿ ಅದೊಂದು ಸ್ವಲ್ಪ ಸ್ಟೀಮ್ನಲ್ಲೇ ಒಳಗೆಲ್ಲ ಬೇಯಬೇಕು. ಆ ರೀತಿ ಮುಚ್ಚಿ ಒಂದು ಬೇಯಿಸ್ಕೊಳ್ಳಿ. ಈಗ ಅಣಬೆ ಒಂದು 70% ಬೆಂದಾದಮೇಲೆ ಇದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ ನೋಡಿ ಹಾಕ್ಕೊಳ್ಳಿ. ಖಾರ ಇದ್ದರೆ ಏನು ಜಾಸ್ತಿ ಬೇಡ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನು ಧನಿಯಾ ಪುಡಿ. ನೆಕ್ಸ್ಟು 1.5 ಸ್ಪೂನ್ನಷ್ಟು ಚಿಕನ್ ಮಸಾಲ ಪೌಡರು. ಇದೇ ಮೇನು, ಚಿಕನ್ ಮಸಾಲ ಪೌಡರ್ ಹಾಕಬೇಕು ಇವಾಗ. ನೆಕ್ಸ್ಟು ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ. ಇದಿಷ್ಟನ್ನು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕಿವಾಗ ನೀರು ಒಂದೇ ಒಂದು ಲೋಟ, ಒಂದು ಟೀ ಕಪ್ನಷ್ಟು ಲೋಟನ ನೀವು ಹಾಕ್ಕೋಬೇಕಾಗತ್ತೆ. ಜಾಸ್ತಿನೂ ಹಾಕ್ಬಾರ್ದು, ಮತ್ತು ಗ್ರೇವಿ ಥರ ಆಗ್ಬಿಡುತ್ತದು. ಸೊ ಇವಾಗ ಇದಕ್ಕೆ ಕೊತ್ತಂಬರಿ ಎಲೆಯಿಂದ ಸ್ವಲ್ಪ ಡೆಕೋರೇಷನ್ ಮಾಡಿ ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಸೊ ಒಂದು 10 ನಿಮಿಷ ಬಿಡಿ ಸಾಕು. ಜಾಸ್ತಿನೂ ಬೇಡ, 5 ರಿಂದ 10 ನಿಮಿಷ ಬಿಟ್ಟುಬಿಟ್ರೆ ಸಾಕದು. ಎಷ್ಟು ನೀಟಾಗಿ ಈ ರೀತಿ ರೆಡಿಯಾಗಿರುತ್ತೆ ನೋಡಿ. ಅದು ಎಷ್ಟು ಚೆನ್ನಾಗಿ ಘಮ ಅಂತ ಒಂಥರ ಇದು ಚಿಕನ್ನು ಏನು ಅಣಬೆನೋ ಅಂತ ನನಗೆ ಕನ್ಫ್ಯೂಸ್ ಆಗಬೇಕು, ಆ ರೇಂಜಿಗೆ ಐತಿದು. ಸೊ ತುಂಬ ಚೆನ್ನಾಗಿದೆ. ನೀವು ಕೂಡ ಒಂದು ಸಲ ಮಾಡ್ಕೊಂಡು ತಿನ್ನಿ. ಒಂದು ಸ್ವಲ್ಪ ಹೊತ್ತು ಪುರ್ಸೊತ್ತಾದರೂ ಪರವಾಗಿಲ್ಲ, ಮಾಡ್ಕೊಂಡು ತಿನ್ನಿ ಇದನ್ನು. ಮನೆಗೆ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದರಲ್ಲೂ ಈ ಮಳೆಗಾಲದಲ್ಲಿ ಅಣಬೆ ತಿನ್ನಲೇಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್.